ಹಾಯ್ ಪ್ರಿಯಾ. ಹಾಯ್ ಸುಮಾ. ನಿಮ್ಮ ಫೇಸ್ ತೋರಿಸಿ ಮೇಡಮ್. ಹಾಯ್ ಎವ್ರಿವನ್. ಹಾಯ್. ಹ್ಯಾಡ್ ಊಟ ಮಾಡೇ ಕುಂತೀನಿ. ವಿಡಿಯೋ ಆಡಿಯೋ ಕರೆಕ್ಟ್ ಐತಿ? ಹಾಂ, ಊಟ ಆಯಿತು. ಓಕೆ, ಕಮೆಂಟ್ನ ಟರ್ನ್ ಆಫ್ ಮಾಡ್ತೀನಿ. ನೋಡ್ರಲಿ, ಇವತ್ತು ನಾನು ನಿಮಗೆ ಹೇಳ್ಕೊಡಕ್ಕೆ ಟಾಪಿಕ್ ಮಂಡಲ ಡಿಸೈನ್. ರೈಟ್, ಮಂಡಲ ಡಿಸೈನ್ ಬಗ್ಗೆ ಸ್ವಲ್ಪ ಇಲ್ಲೇ ನೋಟ್ ಮಾಡ್ತೀನಿ. ನೋಡ್ರಿ, ಮಂಡಲ ಡಿಸೈನ್, ಮಂಡಲ ಅಂತಂದ್ರೆ ನಾವು ಮಿಡ್ಲ್ ತೆಗಿತೀವಿ. ಪಾಮ್ ಇರ್ತೈತಲ್ಲ, ಇದು ಕೈದ ಪಾಮ್ ಏನಿರ್ತದೆ ಮ್ಯಾಲಿಂದ, ಇದಕ್ಕೆ ಪಾಮ್ ಅಂತ ಕರೀತಾರೆ. ಇದಕ್ಕೆ ಇದ್ರ ನಡು ನಾವು ಏನು ತೆಗಿತೀವಿ ಅದಕ್ಕೆ ಮಂಡಲ ಡಿಸೈನ್ ಅಂತ ಹೇಳಿ ಕರೀತಾರೆ. ಮಂಡಲ ಡಿಸೈನ್ ನಾವು ಫ್ರಂಟ್ ಸೈಡು ತೆಗಿಬಹುದು, ಬ್ಯಾಕ್ ಸೈಡು ತೆಗಿಬಹುದು. ಓಕೆ, ಫ್ರಂಟ್ ಸೈಡು ತೆಗಿಬಹುದು, ಬ್ಯಾಕ್ ಸೈಡು ತೆಗಿಬಹುದು. 1 ಸೆಕೆಂಡ್. ಹಾ, ಮಂಡಲ ಡಿಸೈನ್ ನಾವು ಪಾಮ್ ಮೇಲೆ ಏನು ಮಾಡ್ತೀವಿ, ಫ್ರಂಟ್ ಸೈಡ ಅಥವಾ ಬ್ಯಾಕ್ ಸೈಡ ಪಾಮ್ ಮೇಲೆ ತೆಗಿತೀವಿ. ಯಾವಾಗಲೂ ನಾವು ಇದನ್ನ ಏನು ಮಾಡ್ತೀವಿ, ಪ್ಲಸ್ ಸಿಗ್ನೇಚರ್ ಇಂತ್ರ ಸ್ಟಾರ್ಟ್ ಮಾಡ್ತೀವಿ. ಪ್ಲಸ್ ಸೈನ್ನ ಹಾಕೊಂಡು ಏನು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ. ಓಕೆ, ಮಂಡಲ ಡಿಸೈನ್ನ. ನೆಕ್ಸ್ಟ್, ಮಂಡಲ ಡಿಸೈನ್ ಒಳಗೆ ನಾವು ಯಾವ್ಯಾವ ಶೇಪ್ನ ಕೊಡ್ತೀವಿ ಅಂತಂದ್ರೆ, ಡೈಮಂಡ್ ಶೇಪ್ ಕೊಡ್ತೀವಿ, ರೌಂಡ್ ಶೇಪ್ ಕೊಡ್ತೀವಿ, ಹಾರ್ಟ್ ಶೇಪ್ ಕೊಡ್ತೀವಿ. ನೆಕ್ಸ್ಟ್ ಈ ರೀತಿ ಶೇಪ್ನು ಕೊಡ್ತೀವಿ. ಗೊತ್ತಾತಾ ಮಂಡಲ ಡಿಸೈನ್. ಬಟ್ 90% ಅಷ್ಟು ನಾವು ಜಾಸ್ತಿ ಏನು ಮಾಡ್ತೀವಿ, ರೌಂಡ್ ಶೇಪ್ನ ಯೂಸ್ ಮಾಡ್ತೀವಿ. ಒಂದು ಡೈಮಂಡ್ ಶೇಪ್, ಒಂದು ಸರ್ಕಲ್, ಹಾರ್ಟ್ ಶೇಪ್, ಈ ರೀತಿ ಶೇಪ್ನು ನಾವು ಯೂಸ್ ಮಾಡ್ತೀವಿ ಕೆಲವೊಂದು ಸತ. ಇದನ್ನ ಬಿಟ್ಟು ಕೆಲವೊಂದು ಮತ್ತೆ ಬೇರೆ ಇದ್ರೂ ಇರ್ಬೋದ. ಬಟ್ ನಾನು ಅನಿಸಿದ ಮಟ್ಟಿಗೆ ನಾನು ಜಾಸ್ತಿ ಅಂತಂದ್ರೆ ಇವನೇ ಯೂಸ್ ಮಾಡ್ತೇನೆ. ಬಟ್ ಜಾಸ್ತಿ ಎಲ್ಲರೂ ಯೂಸ್ ಮಾಡೋದು ಅಂತಂದ್ರೆ ರೌಂಡ್ ಶೇಪ್ನ ಯೂಸ್ ಮಾಡ್ತಾರೆ. ಓಕೆ, ಇಷ್ಟು ಕ್ಲಿಯರ್ ಆತಾ? ಇವೆಲ್ಲ ಹೆಂಗೆ ಇವನ್ನ ನಾವು ಮಿಡ್ಲ್ ಯೂಸ್ ಮಾಡಿ ಇದು ಮಾಡ್ತೀವಿ.
ಬಟ್ ನಾವು ಯಾವಾಗಲೂ ಪ್ಲಸ್ ಸಿಗ್ನೇಚರ್ ಇಂತ ಇದನ್ನೇನು ಮಾಡ್ತೀವಿ, ಇವನ್ನ ಕ್ರಿಯೇಟ್ ಮಾಡ್ತೇವೆ. ಇಷ್ಟು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಇದ್ರೊಳಗೆ ನಾವು ಏನೇನನ್ನ ಯೂಸ್ ಮಾಡ್ತೀವಿ, ಮಂಡಲ ಡಿಸೈನ್ ಒಳಗೆ ನಾವು ಏನೇನೆಲ್ಲ ಯೂಸ್ ಮಾಡ್ತೀವಿ. ಎಲಿಫೆಂಟ್ ಮಿಡ್ಲ್ ಒಳಗೆ ಹೇಳಾಕ್ತೀನಿ. ಮಿಡ್ಲ ನಾವು ಮೇನ್ ಡಿಸೈನ್ ಒಳಗೆ ಎಲಿಫೆಂಟ್, ಮಿನಿ ಎಲಿಫೆಂಟ್ನ ಯೂಸ್ ಮಾಡ್ತೀವಿ. ಮಿನಿ ಅಥವಾ ಬೇಬಿ ಎಲಿಫೆಂಟ್. ಬೇಬಿ ಎಲಿಫೆಂಟ್ ಲೋಟಸ್ನ ಯೂಸ್ ಮಾಡ್ತೀವಿ. ಆಮೇಲೆ ಕಟ್ ವರ್ಕ್ ಅಂತ ಬರ್ತೈತಿ, ಅದನ್ನ ರಿವರ್ಸ್ ಫಿಲ್ಲಿಂಗ್, ನೆಕ್ಸ್ಟ್ ಬಾರ್ಡರ್ಸ್, ಲೈನ್ಸ್, ವೈನ್ಸ್, ಹಂಪ್ಸ್, ಇಷ್ಟೆಲ್ಲ ನಾವೇನು ಮಾಡ್ತೀವಿ, ಇಷ್ಟೆಲ್ಲ ಮಂಡಲ ಡಿಸೈನ್ ಒಳಗೆ ನಾವು ಯೂಸ್ ಮಾಡ್ತೀವಿ. ಓಕೆ, ಈಗ ನಾನು ನಿಮಗೊಂದು ಡೆಮೋ ತೋರಿಸ್ತೇನೆ. ಈಗ ನೋಡ್ರಿ, ಇದನ್ನ ನಾ ಏನು ಹಾಕೊಂಡೇನಿ, ಇದು ಅಕ್ರೆಲಿಕ್ ಹ್ಯಾಂಡ್ ಅಂತ ಹೇಳಿ ಸಿಗ್ತೈತಲ್ಲ, ಅದರದ್ದು ಶೇಪ್ ಮೇಲೆ ನಾ ಇದನ್ನ ಹಾಕೊಂಡೇನಿ. ಓಕೆ, ಈಗ ನಿಮ್ಮ ಕೈ ಹೆಂಗಕೈತಿ, ಕೈ ಮೇಲೆ ತೆಗಿಬೇಕಾದ್ರೆ ಇದು ನಿಮಗೆ ಕೈ ಐತಿ, ಕೈ ಮೇಲೆ ತೆಗಿಯಾಕತ್ತೀರಿ ಅಂತಂದ್ರೆ ಮಿಡ್ಲ್ ಅಂತಂದ್ರೆ ಮಿಡ್ಲ್ ಫಿಂಗರ್ ಇಂತ್ರ ಬರ್ತೈತಿ. ಈ ರೀತಿ ಮಿಡ್ಲ್ ಫಿಂಗರ್ ಇರತ್ತಲ್ಲ, ಇದರ ನಡುವಿಂತ ತಗೋಬೇಕ. ಮಿಡ್ಲ್ ಫಿಂಗರ್ ಇರತ್ತಲ್ಲ, ಅದ್ರ ನಡುವಿಂತ ತಗೋಬೇಕ. ಇಲ್ಲ ಅಂತಂದ್ರ ಅದ ಮೇಲಿಂತ್ರ ಆತ. ಈ ರೀತಿ ತಗೋತೀವಿ. ಆಮೇಲೆ ಹೆಬ್ಬಟ್ಟಿಂತ್ರ ಇಲ್ಲಿಂತ್ರ ನಡು ಅಡ್ಡ ತಗೋಬೇಕಂತಂದ್ರೆ ಏನ್ ಮಾಡ್ತೀವಿ, ಅಡ್ಡ ತಗೋಬೇಕಂದ್ರೆ ಏನ್ ಮಾಡ್ತೀವಿ, ಇದು ಹೆಬ್ಬಟ್ಟು ಇರ್ತೈತಲ್ಲ, ಹೆಬ್ಬಟ್ಟಿನ ನಡುವಿಂತ್ರ ಏನ್ ಮಾಡ್ತೀವಿ, ಈ ರೀತಿ ತಗೋತೀವಿ. ಅಂದ್ರೆ ನಮಗೆ ಏನಾಕೈತಿ, ಮಿಡ್ಲ್ ಪಾಯಿಂಟ್ ಸಿಗ್ತೈತಿ. ತಿಳಿತ? ಹೆಬ್ಬಟ್ಟು ಇರ್ತೈತಲ್ಲ, ಹೆಬ್ಬಟ್ಟಿನ ನಡುವಿಂತ, ಹೆಬ್ಬಟ್ಟು ಇಲ್ಲಿ ಎಂಡ್ ಆತ್ ನಮ್ದು ಹೆಬ್ಬಟ್ಟ. ಸೊ ನಾವ್ ಇಲ್ಲಿಂತ್ರ ಏನ್ ಮಾಡ್ತೀವಿ, ಅದನ್ನ ಅಡ್ಡ ತಗೋತೀವಿ. ಹೆಬ್ಬಟ್ ನಮ್ದು ಇಲ್ಲಿಂತ್ರ ಎಂಡ್ ಆತಂದ್ರೆ ಏನ್ ಮಾಡ್ತೀವಿ, ನಾವು ಅಡ್ಡ ತಗೋತೀವಿ. ನೆಕ್ಸ್ಟ್ ಮಿಡ್ಲ್ ಫಿಂಗರ್ ಏನಿರ್ತಿ, ಮಿಡ್ಲ್ ಫಿಂಗರ್ ಇಂತ್ರ ನಡುವಿಂತ್ರ ಏನ್ ಮಾಡ್ತೀವಿ, ಒಂದ್ ಲೈನ್ ಹಾಕೋತೀವಿ. ಬಟ್ ಆ ಲೈನ್ಸ್ ಹೆಂಗಿರ್ಬೇಕ, ರೆಫರೆನ್ಸ್ ಲೈನ್ ಆಗಿರ್ಬೇಕ. ಡಾರ್ಕ್ ಆಗಬಾರ್ದ, ಓನ್ಲಿ ನಮಗ ರೆಫರೆನ್ಸ್ ಲೈನ್ ಆಗಿರ್ಬೇಕ. ಬಟ್ ಇದೇನ, ಈ ಕೈ ಏನೈತಿ ನಾನು ಹಾಕೊಂಡಿದ್ದ, ಇದು ಕೈ ಡಿಸೈನ್ ಅಲ್ಲ, ಅಕ್ರಾಲಿಕ್ ಹ್ಯಾಂಡ್ ಇರ್ತೈತಲ್ಲ, ಅದರ ಡಿಸೈನ್ ಇಲ್ಲೇ ನಾನು ತೆಗದೇನಿ. ಸೊ ಇದ್ರೊಳಗೆ ನಾನು ಕೈ ಮೇಲೆ ಯಾವ ರೀತಿ ತೋರಿಸ್ತೇನೆ, ಆ ರೀತಿ ಇದ್ರೊಳಗೆ ನಾವು ಶೇಪ್ ತಗೊಳಂಗಿಲ್ಲ. ಇದ್ರೊಳಗೆ ಬೇರೆನೇ ಬರ್ತೈತಿ. ಇದ್ರೊಳಗೆ ನಡು ನೋಡೆ ನಾವು ಹಾಕೋಬೇಕ. ಓಕೆ, ಈಗ ನನಗೇನಾತ, ಇಲ್ಲೇ ಮಿಡ್ಲ್ ಪಾಯಿಂಟ್ ಸಿಕ್ತ. ಮಿಡ್ಲ್ ಪಾಯಿಂಟ್ ನನಗಿಲ್ಲೇ ಸಿಕ್ತ ಅಂತಂದ್ರೆ ಇದ್ರೊಳಗೆ ನಾ ಏನ್ ಮಾಡಬಹುದು, ಈಗ ಸರ್ಕಲ್, ಡೈಮಂಡ್ ಶೇಪ್, ಹಾರ್ಟ್ ಶೇಪ್, ಈ ಶೇಪ್ನು ನಾವಿಲ್ಲೇ ತಗೋಬಹುದು. ಯಾವ ರೀತಿ ತಗೋತೀರಿ ಅಂತ ಹೇಳ್ಕೊಡ್ತೇನೆ. ನೋಡ್ರಿ, ಸರ್ಕಲ್ ಹಾಕ್ಬೇಕಾದ್ರೆ ನೀವು ಫಸ್ಟ್ ಇದೇನಿರ್ತೈತಿ ಶೇಪ್, ಇದನ್ನ ಫಸ್ಟ್ ಈ ರೀತಿ ರೌಂಡ್ ಆಗಿ ತಗೊಳ್ರಿ. ಆಮೇಲೆ ಇದನ್ನ ಈ ರೀತಿ ರೌಂಡ್, ಇದನ್ನ ಈ ರೀತಿ ರೌಂಡ್ ಪೇಪರ್ ಟಚ್ ಮಾಡಿ ತಗೊಳ್ರಿ. ಫಸ್ಟ್ ಸ್ಟಾರ್ಟಿಂಗ್ ನೀವು ತಗೊಳಕತ್ತೀರ ಅಂತಂದ್ರ ಪೇಪರ್ ಟಚ್ ಮಾಡಿ ತಗೊಳ್ರಿ. ಓಕೆ, ಈ ರೀತಿ ನಿಮಗೆ ಎಕ್ಸಾಕ್ಟ್ ಏನಾಕೈತಿ, ಸರ್ಕಲ್ ಸಿಗ್ತೈತಿ. ಆಮೇಲೆ ಬೇಕಾದಂಗೆ ನೀವು ಇದನ್ನ ಸ್ಲೋ ಮೋಷನ್ ಒಳಗ ನಿಮಗೆ ಎಷ್ಟು ಬೇಕಷ್ಟ ರೌಂಡ್ಸ್ನ ಹಾಕೋಬಹುದ. ಇದು ನಾನು ಸ್ವಲ್ಪ ಥಿಕ್ ಮಾಡಿ ತಗೋತೇನೆ. ನಿಮಗೆ ಬೇಕಂದ್ರೆ ಡಬಲ್ ಲೈನ್ ಹಾಕೊಂಡು ಥಿಕ್ನು ಮಾಡಬಹುದ.
ಓಕೆ. ಎಕ್ಸಾಕ್ಟ್ ನಡು ನಮ್ಗೆ ಹೆಂಗೆ ಬರ್ತೈತೆ ಅಂತ ಹೇಳಿ ಗೊತ್ತಾತ. ಈಗ ಇಲ್ಲಿ ನೋಡ್ರಿ, ಇದು ನಡುನ ಏನು ಸರ್ಕಲ್ ತಕೊಂಡೇನಿ, ಇದ್ರ ಒಳಗೆ ನೀವು ಲೋಟಸ್ನ ಕುಂಡ್ರಿಸಬಹುದ, ಬೇಬಿ ಎಲಿಫೆಂಟ್ನ ಕುಂಡ್ರಿಸಬಹುದ, ಯಾವ್ದಾದ್ರು ಕಟ್ ವರ್ಕ್ ಮಾಡಬಹುದ, ರಿವರ್ಸ್ ಫಿಲ್ಲಿಂಗ್ ಮಾಡಬಹುದ, ಆಸ್ ಯು ವಿಶ್. ಇಲ್ಲಂತಂದ್ರೆ ನೀವೇನಾದ್ರೂ ಎಂಗೇಜ್ಮೆಂಟ್ ಇದನ್ನ ತೆಗಿಯಾಕತ್ತೀರ ಅಂತಂದ್ರೆ ಇಲ್ಲೇ 2 ರಿಂಗ್ ಸತ ಕುಂಡ್ರಿಸಬಹುದ. ಇಲ್ಲ ಅಂತಂದ್ರೆ ಯಾರ ತರ ಹೆಸರು ಲೆಟರ್ಸ್ ಇರ್ತಾವಲ್ಲ, ಬ್ರೈಡಲ್ ಆ್ಯಂಡ್ ಗ್ರೂಮ್ದು ಲೆಟರ್ಸ್ ಇರ್ತಾವ, ಅದನ್ನ ಬೇಕಾದ್ರೂ ನೀವು ಇಲ್ಲಿ ಕುಂಡ್ರಿಸಬಹುದು. ಇಲ್ಲಿ ನಾನು ಏನು ಹಂಪ್ಸ್ ಹಾಕಿನಿ, ಇದನ್ನ ನೀವು ಡಬಲ್ ಆಗಿ ತಗೋರಿ, ತ್ರಿಬಲ್ ಆಗಿ ತಗೋರಿ, ನಿಮ್ಮ ಇಷ್ಟ. ನಾ ಇಲ್ಲೇನು ಮಾಡ್ತೀನಿ, ಇದನ್ನ ಪೂರ್ತಿ ಫಿಲಪ್ ಮಾಡಿಬಿಡ್ತೇನೆ. ಓಕೆ, ಈಗ ನೋಡ್ರಿ, ಇದ್ರ ಮೇಲೆನ ದೊಡ್ಡ ಹಂಪ್ಸ್ನಾದ್ರೂ ಕುಂಡ್ರಿಸ್ಬೋದೇನು. ಇದನ್ನ ಮಾಡ್ಬಿಡ್ತೀನಿ ಅಟ್ಯಾಚ್. ಎಷ್ಟು ಬೇಕಾದಷ್ಟು ನೀವು ಇದನ್ನ ದೊಡ್ಡ ಮಾಡ್ಬೋದು. ಆಮೇಲೆ ಫಿಂಗರ್ಸ್ಗೆ ನೀವು ಯಾವಾಗ ಕುಂಡ್ರಿಸಿರ್ತಿರಲ್ಲ, ಇದನ್ನ ಫಿಂಗರ್ಸ್ಗೆ ನೀವು ಕುಂಡ್ರಿಸ್ಬೇಕಾದ್ರೆ ಇಲ್ಲಿ ತಗೊಂಡಿರ್ತಿರ್ಲ ಅದ ಡಿಸೈನ್ ನ ಫಿಂಗರ್ಸ್ಗೂ ಅಟ್ಯಾಚ್ ಮಾಡ್ಬೇಕ. ನಾವೊಂದು ಡೆಮೋ ನಿಮಗ ಕಳಿಸಿದ್ನಿ ಗ್ರೂಪ್ದಾಗ. ಮಂಡಲ ಡಿಸೈನ್ ತೆಗಿತಿರ್ತಿರಲ್ಲ, ಕೈ ನೋಡ್ಕೊಂಡು ತೆಗಿಬೇಕ. ಅಂದ್ರ ಕೆಲವೊಬ್ರದ ತೆಳ್ಳಗಿರ್ತಾವ ಕೈ, ಒಬ್ಬೊಬ್ರದ ಭಾಳ ದಪ್ಪ ಇರ್ತಾವ ಕೈ. ಸೊ ಅದನ್ನ ನೋಡ್ಕೊಂಡು ತೆಗಿಬೇಕ. ಅಂದ್ರೆ ದಪ್ಪ ಇದ್ದವ್ರಿಗೆ ಏನ್ ಮಾಡೋದು, ಹಂಪ್ಸ್ಗಳನ್ನ ಇನ್ಕ್ರೀಸ್ ಮಾಡ್ಕೋತ ಹೋಗೋದು, ತೆಳ್ಳಗಿದ್ದವ್ರಿಗೆ ಡಿಕ್ರೀಸ್ ಮಾಡೋದು, ಹೆಚ್ಚು ಕಡಿಮೆ ಮಾಡೋದು. ತೆಳ್ಳಗಿದ್ದವ್ರಿಗೆ ಏನ್ ಮಾಡೋದು, ಹಂಪ್ಸದು ಕಡಿಮೆ ಹಾಕೋದು, ದಪ್ಪಿದ್ದವ್ರಿಗೆ ಹಂಪ್ಸದು ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ ದೊಡ್ಡ ಮಾಡಿ ತೆಗಿಯೋದು.
ಇಲ್ಲಿ ನೋಡ್ರಿ ನಾ ಇಲ್ಲೊಂದು ರೆಫರೆನ್ಸ್ ಲೈನ್ ಹಾಕೊಂಡಿನಿ, ಇಲ್ಲೊಂದು ರೆಫರೆನ್ಸ್, ಇಲ್ಲೊಂದು ರೈಟ್. ಸೊ ಇಲ್ಲೇನ್ ಮಾಡಿ ನಾನು ತೆಗಿತೇನೆ. ಅಟ್ಯಾಚ್ ಹಂಪ್ಸ್. ಓಕೆ, ನೆಕ್ಸ್ಟ್ ಸೇಮ್. Attach humps. ಈಗ ನೆಕ್ಸ್ಟ್ ಇಲ್ಲೇ ಈಗ ನೋಡಿ ಇಲ್ಲೊಂದು ಬಿಡಿಸೋದು. ಏನಕ್ಕೈತಿ, ಈ ರೀತಿ ಮೆಜರ್ಮೆಂಟ್ ಮಾಡಿ ತಗೊಳ್ಳೋದ್ರಿಂದ ಎಲ್ಲ ಡಿಸೈನ್ ನೀಟಾಗಿ ಕುಂಡಿರ್ತೈತಿ. ವಿದೌಟ್ ಮೆಜರ್ಮೆಂಟ್ ನೀವು ತಗೊಳಕತ್ರಿ ಅಂತಂದ್ರೆ ಹೆಚ್ಚು ಕಡಿಮೆ ಆಕೈತಿ, ಇಲ್ಲಾಂದ್ರೆ ಏನಾದರೂ ತಪ್ಪು ಆಕೈತಿ. ಈಗ ನೋಡ್ರಿ, ಸ್ಟ್ರೇಟ್ ಲೈನ್ ತಗೊಳ್ರಿ, ಡಾಟ್, ಓಕೆ ಗೊತ್ತಾತ. ಈ ಕಡೆನೂ ಹಂಗ ಮಾಡೋದು, ಈ ಕಡೆನೂ ಹಂಗ ಮಾಡೋದು. ಇದಕ್ಕೆ ಮಂಡಲ ಡಿಸೈನ್ ಅಂತ ಹೇಳಿ ಕರೀತಾರೆ. ಈಗ ಸೇಮ್ ನಿಮಗೆಲ್ಲೇ ಇದನ್ನ ಮಾಡೋದೈತಿ. ಈಗ ಇದು ಉಳಿತ, ಇದ್ರ ನಡು ಕೆಲವೊಬ್ರು ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಹೇಳಾಕತ್ತಿದ್ರ ಸರ್ಕಲ್ ನೀಟಾಗಿ ಬರವಾಲ್ತ್ರಿ ಮೇಡಮ್ ರೀ ಅಂತ ಹೇಳಿ. ಸೊ ಈಗ ಗೊತ್ತಾತ ಸರ್ಕಲ್ನ ಯಾವ ರೀತಿ ತಗೋತಾರಂತ. ಸೇಮ್ ಅಬೋ. ಈಗ ನೋಡ್ರಿ, ಇಲ್ಲೇನ್ ತೆಗದೀನಿ, ಇದರ ರಿಲೇಟೆಡ್ ನಾವ್ ಏನ್ ಮಾಡ್ಬೇಕಾ, ಕೈ ಮೇಲೆ ಇಲ್ಲಿ ತೆಗಿಯೋದು. ರಿಲೇಟೆಡ್ ಅಂತಂದ್ರೆ ಇಲ್ಲೇನೈತಿ, ಲೈನ್ಸ್ ಐತಿ, ಸಣ್ಣ ಹಂಪ್ಸ್ ಅದಾವ, ಪ್ಲಸ್ ಅಟ್ಯಾಚ್ ದೊಡ್ಡ ಹಂಪ್ಸ್ ಅದಾವ. ದೊಡ್ಡ ಹಂಪ್ಸ್ಗೆ ಏನೈತಿ, ಥಿಕ್ ಲೈನ್ ಐತಿ, ಅಗೇನ್ ಒನ್ ಲೈನ್, ಸ್ಪೈರಲ್, ಓಕೆ, ಅಟ್ಯಾಚ್ ಹಂಪ್ಸ್. ಗೊತ್ತಾಗತೈತಿ ಅಂದ್ರೆ ನಾವು ಮಂಡಲ ಡಿಸೈನ್ ಒಳಗ ಮಿಡ್ಲ್ ಒಳಗ ಏನೇನೆಲ್ಲ ಐಟಮ್ಸ್ಗಳನ್ನ ತಗೊಂಡಿರ್ತೀವಿ, ಏನೇನೆಲ್ಲ ವರ್ಕ್ ತಗೊಂಡಿರ್ತೀವಿ, ಅದ ವರ್ಕ್ನ ಏನ್ ಮಾಡುದು, ಫಿಂಗರ್ಸ್ಗೆ ಅಟ್ಯಾಚ್ ಮಾಡುವುದು. ಅಂದ್ರೆ ಅದ ಮಂಡಲ ಡಿಸೈನ್, ಅಂದ್ರೆ ಅದ ಪೂರ್ತಿ ಕವರ್ ಆಕೈತಿ. ಓಕೆ,
ಗೊತ್ತಾತಾ? ಇದೇ ರೀತಿನೇ ನಾನು ನಿಮಗೇನು ಮಾಡಿದ್ನಿ, ಒಂದು ಡಿಸೈನ್ ಅಂದ್ರೆ 3 ಟೈಪ್ ಡಿಸೈನ್ನ ಕಳಿಸಿದ್ನಿ ಗ್ರೂಪ್ದಾಗ. ಸ್ವಲ್ಪ ಮಂದಿ ಪ್ರಾಕ್ಟೀಸ್ ಮಾಡಿರಿ, ಚಲೋ ಬಂದೈತಿ. ಬಟ್ ಸರ್ಕಲ್ ಎಕ್ಸಾಕ್ಟ್ ಯಾವ ರೀತಿ ತಗೋಬೇಕಂತ ಹೇಳಿ ಇಲ್ಲಿ ಗೊತ್ತಾತಾ? ಈಗ ನಿಮ್ಗೆ ಸರ್ಕಲ್ ತಗೊಳ್ಳೋದು ಗೊತ್ತಾತ. ಇದ ಶೇಪ್ ಈಗ ನೀವ ಈ ರೀತಿ ಹಾಕೊಂಡಿರಿ. ನಿಮ್ಗೆ ಡೈಮಂಡ್ ಶೇಪ್ ಬೇಕಂದ್ರೆ ಯಾವ ರೀತಿ ತಗೋತೀರಿ? ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ. ಓಕೆ, ಎಕ್ಸಾಕ್ಟ್ ನಿಮಗೆ ಏನ್ ಬರ್ತೈತಿ? ಡೈಮಂಡ್ ಶೇಪ್ ಬರ್ತೈತಿ. ಯಾವಾಗ್ಲೂ ಏನ್ ಮಾಡ್ಬೇಕಾ, ಯಾವ್ದೋ ಮಂಡಲ ಡಿಸೈನ್ ತೆಗಿರಿ, ಸ್ಕ್ವೇರ್ ತೆಗಿರಿ, ಹಾರ್ಟ್ ತೆಗಿರಿ, ಈ ರೀತಿ ಶೇಪ್ನ ತೆಗಿರಿ, ಸರ್ಕಲ್ ತೆಗಿರಿ. ಏನ್ ಮಾಡುದು, ಈ ರೀತಿ ಮೊದಲ ಪ್ಲಸ್ ಚಿಹ್ನೆ ಹಾಕೊಳ್ಳೋದು. ಇದು ಮಿಡ್ಲ್ ಏನ್ ಮಾಡುದು, ಸೆಂಟರ್ ಪಾಯಿಂಟ್. ಆ ಸೆಂಟರ್ ಪಾಯಿಂಟ್ಗೆ ಹಿಡಿದು ಕರೆಕ್ಟಾಗ ಈ ರೀತಿ ನೀವು ಲೈನ್ಸ್ ಹಾಕೋಬೇಕು. ಗೊತ್ತಾತ? ಈಗ ಹಾರ್ಟ್ ಶೇಪ್ ಪ್ಲಸ್ ಮಾರ್ಕ್ ಇಲ್ಲಿ ನೋಡ್ರಿ, ಇಲ್ಲಿಂದ ಹಾರ್ಟ್ ಶೇಪ್ ಸ್ಟಾರ್ಟ್ ಆದ್ರ ಇಲ್ಲಿಗೆ ಅದು ಎಂಡ್ ಆಗ್ಬೇಕ. ಇಲ್ಲಿ ಈ ರೀತಿ ಹಾಕೊಳ್ಳೋದು. ಗೊತ್ತಾತ? ಈ ರೀತಿ ಶೇಪ್ನ ತಗೋಬೇಕ. ನೆಕ್ಸ್ಟ್ ಇಲ್ಲೈತಲ್ಲ, ಈ ಡಿಸೈನ್ ಯಾವ ರೀತಿ ತಗೋಬೇಕ? ಕೆಳಗಿಂದು ಕರೆಕ್ಟ್, ಇದು ಕರೆಕ್ಟ್ ಬರ್ಬೇಕ. ಈ ರೀತಿ ಲೈನ್ ಹಾಕೊಳ್ರಿ. ನೆಕ್ಸ್ಟ್ ಈ ರೀತಿ ಶೇಪ್ನ ತಗೋಬೇಕ. ಗೊತ್ತಾತ? ಈಗ ಇಲ್ಲಿ ನೋಡ್ರಿ, ಇಲ್ಲೇ ಸಾಂದಿತ್ತ, ನಾನಿಲ್ಲಿ ಎಲ್ಲ ಮಾಡಿದ್ದೆ, ಫಿಲಪ್ ಮಾಡಿಬಿಟ್ನಿ. ಇಲ್ಲಿ ನೀವು ಯಾವ್ದಾದ್ರು ಲೆಟರ್ಸ್ನ ಯೂಸ್ ಮಾಡಬಹುದ. ಮಿನಿ ಬೇಬಿ ಎಲಿಫೆಂಟ್ ಬರ್ತೈತಿ, ಬೇಬಿ ಎಲಿಫೆಂಟ್ನ ಕುಂಡ್ರಿಸಬಹುದ. ಇಲ್ಲಿಕಂದ್ರೆ ಮಿನಿ ಲೋಟಸ್ ಕುಂಡ್ರಿಸಬಹುದ. ಏನ್ ಬೇಕಾದ್ರೂ ಇದ್ರೊಳಗೆ ಕುಂಡ್ರಿಸಿ ನೀವು ಔಟ್ಸೈಡ್ನ ಡಿಸೈನ್ ಮಾಡಬಹುದು. ಇದಷ್ಟ ಅಲ್ಲ, ಮಂಡಲ ಡಿಸೈನ್ ಬೇರೆ ಬೇರೆ ರೀತಿಯ ಮಂಡಲ ಡಿಸೈನ್ಗಳು ಭಾಳಷ್ಟು ಬರ್ತಾವ. ಓಕೆ, ಮಂಡಲ ಡಿಸೈನ್ ಒಳಗೆ ಏನ್ರಿ ನಿಮಗೆ ಡೌಟ್ಸ್? ಕಮೆಂಟ್ಸ್ನ ಟರ್ನ್ ಆನ್ ಮಾಡೇನಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಕ್ಲಿಯರ್ ಆತ? ಆಮೇಲೆ ಕೈ ಮೇಲೆ ಮಂಡಲ ಡಿಸೈನ್ನ ಯಾವ ರೀತಿ ತಗೋತೀವಿ ಅಂತ ಹೇಳಿ ಗೊತ್ತಾತ? ಮ್ಯಾಮ್ ನೀವು ಡೆಮೋ ತೋರಿಸದೆ ನನಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಬರಲ್ಲ ಮ್ಯಾಮ್. ಈಗ ಡೆಮೋ ತೋರಿಸಿದ್ನಿಲ್ಲ, ನಿನ್ನೆದು ಡಿಸೈನ್ ಗ್ರೂಪಲ್ಲಿ ಹಾಕಿಲ್ಲ. ಅದೇನಾದ್ ಗೊತ್ತಾ, ನಿನ್ನೆ ಡಿಸೈನ್ ಕೆಟ್ಟ ಹೋಗ್ಬಿಡ್ತ. ಅದಿನ್ನೂ ಹಸಿ ಇತ್ತು, ಅದ್ರ ಮ್ಯಾಗ ನನ್ನ ಬುಕ್ ಇಟ್ಬಿಟ್ನಿ, ಅದೆಲ್ಲ ಕೆಟ್ಟ ಹೋಗ್ಬಿಡ್ತ, ಅದಕ್ಕೆ ಕಳಿಸ್ಲಿಲ್ಲ. ನಿಮ್ಮ ಫೇಸ್ ತೋರಿಸಿ ಮೇಡಮ್. ಅಯ್ಯೋ ಮ್ಯಾಮ್, ರೌಂಡ್ ಶೇಪ್ ಮತ್ತೆ ತೋರಿಸಿ. ಓಕೆ, ತೋರಿಸ್ತೀನಿ. ಬೇಬಿ ಎಲಿಫೆಂಟ್ ಹಾಕುರೆ ಮ್ಯಾಮ್. ಹೌ ಪುಟ್ ಬೇಬಿ ಎಲಿಫೆಂಟ್ ಇನ್ ಮಂಡಲ ಪ್ಲೀಸ್ ಟೆಲ್ ಮ್ಯಾಮ್. ಇದೇ ಥರ ಎಲ್ಲದಕ್ಕೂ ಮೆಜರ್ಮೆಂಟ್ ತಗೋಬೇಕಾ ಮ್ಯಾಮ್? ಹೌದು, ಪ್ರತಿಯೊಂದಕ್ಕೂ ಮೆಜರ್ಮೆಂಟ್ ಇಲ್ಲದೆ ಯಾವ ವರ್ಕ್ನು ಮಾಡಂಗಿಲ್ಲ. ಎಲ್ಲಕ್ಕೂ ಮೆಜರ್ಮೆಂಟ್ ತಗೊಳ್ಬೇಕು. ಓಕೆ, ಒಂದು ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಹೌ ಪುಟ್ ಬೇಬಿ ಎಲಿಫೆಂಟ್ ಇನ್ ಮಂಡಲ ಡಿಸೈನ್ ಅಂತ ಕೇಳಿತಾರ. ಅದನ್ನ ನಾನು ಇಲ್ಲಿ ತೋರಿಸ್ತೇನೆ ನೋಡ್ರಿ. ಇನ್ನೊಂದ್ಸಲ ಅರೇಬಿಕ್ ಹೇಳಿ.
ಯಾವುದು ಗ್ರೂಪ್ ಮ್ಯಾಮ್? ನಂದು ಮೆಸೇಜ್ ರಿಪ್ಲೈ ಮಾಡಿ. ಬೇಬಿ ಎಲಿಫೆಂಟ್ನ ತೋರಿಸ್ತೇನೆ, ವೇಟ್ ಎ ಬಿಟ್. ನೋಡ್ಲೆ, ಬೇಬಿ ಎಲಿಫೆಂಟ್ ಅಂದ್ರ ಫಸ್ಟ್ ಕಾಣಿಸತೈತಲ್ಲ, ನೋಡ್ರಿ, ಫಸ್ಟ್ ಈ ರೀತಿ ಶೇಪ್ ತಗೋರಿ. ಓಕೆ, ಈ ರೀತಿ ಶೇಪ್ ತಗೋರಿ. ಇದನ್ನ ರೌಂಡ್ ಮಾಡೋದು. ಓಕೆ, ಇಲ್ಲೇ ನೆಕ್ಸ್ಟ್ ಇದನ್ನ ಈ ರೀತಿ ಕರ್ವ್ ಮಾಡೋದು.